ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ನಿಖರತೆ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಪರಿಪೂರ್ಣತೆಯ ಕಡೆಗೆ ಒಲವು ಇದೆಯೇ? ನೀವು ಪ್ರತಿಯೊಂದು ವಿವರವನ್ನು ಗಮನಿಸುವವರು, ಸಮಸ್ಯೆಗಳನ್ನು ಪರಿಹರಿಸುವವರು ಮತ್ತು ಇತರರಿಗೆ ಸಹಾಯ ಮಾಡುವ ಮನೋಭಾವದವರೇ? ಹಾಗಾದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗಾಗಿ. ಇಂದು ನಾವು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ವಿಶ್ಲೇಷಣಾತ್ಮಕ ಮತ್ತು ಸೇವಾ ಮನೋಭಾವದ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಕನ್ಯಾ ರಾಶಿ. ಬನ್ನಿ, ಕನ್ಯಾ ರಾಶಿಯವರ ಅಂತರಂಗದ ಸ್ವಭಾವ, ಅವರ ಶಕ್ತಿ, ದೌರ್ಬಲ್ಯ, ಪ್ರೀತಿ, ವೃತ್ತಿ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ನೀಡಲಿದ್ದೇನೆ. ಖಂಡಿತವಾಗಿಯೂ ಇದನ್ನು ತಪ್ಪದೆ ಪೂರ್ಣ ವಿಡಿಯೋವನ್ನು ನೋಡಿ. ನಿಮ್ಮ ಜೀವನ ಬದಲಾಗಲು ಇದು ನೆರವಾಗಲಿದೆ. ಕನ್ಯಾ ರಾಶಿ. ಈ ಹೆಸರು ಕೇಳಿದಾಕ್ಷಣ ಮನಸ್ಸಿಗೆ ಒಂದು ಶಾಂತ, ಬುದ್ಧಿವಂತ ಮತ್ತು ಸಂಸ್ಕೃತ ಮನೋಭಾವ ಬರುತ್ತದೆ. ಇದು ರಾಶಿಚಕ್ರದ 6ನೇ ರಾಶಿ ಮತ್ತು ಇದರ ಗುಣಗಳು ನಿಜಕ್ಕೂ ಸೂಕ್ಷ್ಮ ಮತ್ತು ವಿಶ್ಲೇಷಣಾತ್ಮಕ. ಈ ರಾಶಿಯು ಭೂಮಿ ತತ್ವದ ರಾಶಿ. ಭೂಮಿಯು ಪ್ರಾಯೋಗಿಕತೆ, ಸ್ಥಿರತೆ, ವ್ಯವಸ್ಥೆ ಮತ್ತು ವಸ್ತುನಿಷ್ಠತೆಯನ್ನು ಸೂಚಿಸುತ್ತದೆ. ಕನ್ಯಾ ರಾಶಿಯವರು ವಾಸ್ತವಿಕ ಮತ್ತು ದೃಢ ಸಂಕಲ್ಪದವರು. ಈ ರಾಶಿಯ ಗುಣ ದ್ವಿಸ್ವಭಾವ. ಇವರು ಹೊಂದಾಣಿಕೆಯ ಗುಣ ಹೊಂದಿರುತ್ತಾರೆ ಮತ್ತು ಬದಲಾವಣೆಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ. ಸಮಸ್ಯೆಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ನೋಡುವ ಸಾಮರ್ಥ್ಯ ಇವರಿಗಿರುತ್ತದೆ. ಈ ರಾಶಿಯ ಆಡಳಿತ ಗ್ರಹ ಬುಧ ಗ್ರಹ. ಬುಧನು ಬುದ್ಧಿಶಕ್ತಿ, ಸಂವಹನ, ತರ್ಕ ಮತ್ತು ವಿಶ್ಲೇಷಣೆಯ ಗ್ರಹ. ಕನ್ಯಾ ರಾಶಿಯವರ ಮನಸ್ಸು ತೀಕ್ಷ್ಣ ಮತ್ತು ತಾರ್ಕಿಕವಾಗಿರುತ್ತದೆ. ಈ ರಾಶಿಯ ಚಿಹ್ನೆ ಕನ್ಯೆ ಅಥವಾ ಯುವತಿ. ಇದು ಶುದ್ಧತೆ, ಪರಿಪೂರ್ಣತೆ, ಸೇವಾ ಮನೋಭಾವ ಮತ್ತು ಪೋಷಣೆಯ ಸಂಕೇತ. ಕನ್ಯಾ ರಾಶಿಯವರು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಮತ್ತು ಇತರರಿಗೆ ಸೇವೆ ಸಲ್ಲಿಸಲು ಇಷ್ಟಪಡುತ್ತಾರೆ. ಕನ್ಯಾ ರಾಶಿಯ ಆಧಿಪತ್ಯ ಮನೆ 6ನೇ ಮನೆ. ಇದು ಸೇವೆ, ಆರೋಗ್ಯ, ದಿನನಿತ್ಯದ ಕೆಲಸ, ವಿಶ್ಲೇಷಣೆ ಮತ್ತು ಸವಾಲುಗಳ ಸಂಕೇತ. ಕನ್ಯಾ ರಾಶಿಯವರು ತಮ್ಮ ಕೆಲಸದಲ್ಲಿ ಅತ್ಯಂತ ಜವಾಬ್ದಾರಿಯುತರು. ಕನ್ಯಾ ರಾಶಿಯ ಅಧಿಪತಿ ದೇವತೆ ವಿಷ್ಣುದೇವ ಹಾಗೂ ದುರ್ಗಾದೇವಿ. ಬುಧ ಗ್ರಹವು ವಿಷ್ಣುವಿಗೆ ಸಂಬಂಧಿಸಿದೆ ಮತ್ತು ದುರ್ಗಾದೇವಿಯ ಆರಾಧನೆಯು ಜ್ಞಾನ ಮತ್ತು ಶಕ್ತಿಯನ್ನು ನೀಡುತ್ತದೆ. ಕನ್ಯಾ ರಾಶಿಯವರ ವ್ಯಕ್ತಿತ್ವವು ಅವರ ನಿಖರತೆ, ಬುದ್ಧಿವಂತಿಕೆ ಮತ್ತು ಸೇವೆ ಮನೋಭಾವದಿಂದ ಕೂಡಿದೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಪ್ರಾಯೋಗಿಕ ಅನುಭವ. ಕನ್ಯಾ ರಾಶಿಯವರು ತಾರ್ಕಿಕವಾಗಿ, ವಿಶ್ಲೇಷಣಾತ್ಮಕವಾಗಿ ಮತ್ತು ವಿವರವಾಗಿ ಯೋಚಿಸುತ್ತಾರೆ. ಪ್ರತಿಯೊಂದು ವಿಷಯವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನು ವಿಶ್ಲೇಷಿಸಿ ನಂತರವೇ ನಿರ್ಧಾರಕ್ಕೆ ಬರುತ್ತಾರೆ. ಪರಿಪೂರ್ಣತೆಯ ಕಡೆಗೆ ಅವರ ಒಲವು ಹೆಚ್ಚಾಗಿರುತ್ತದೆ. ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಯೋಜನೆಗಳನ್ನು ಉತ್ತಮಗೊಳಿಸುವಲ್ಲಿ ಇವರು ನಿಪುಣರು. ಇವರು ಸ್ಪಷ್ಟವಾಗಿ, ನೇರವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ. ಕೆಲವೊಮ್ಮೆ ಅವರ ಮಾತುಗಳು ವಿಮರ್ಶಾತ್ಮಕವಾಗಿ ಕಾಣಿಸಬಹುದು, ಆದರೆ ಅದು ಸುಧಾರಣೆಯ ಉದ್ದೇಶದಿಂದಲೇ ಇರುತ್ತದೆ. ಅವರ ನಡವಳಿಕೆಯಲ್ಲಿ ವ್ಯವಸ್ಥಿತತೆ, ಸಂಘಟನೆ ಮತ್ತು ಸೇವಾ ಮನೋಭಾವ ಎದ್ದು ಕಾಣುತ್ತದೆ. ಅವರು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುತ್ತಾರೆ ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸುತ್ತಾರೆ. ಅವರ ವೈಯಕ್ತಿಕ ಶೈಲಿ ಸರಳ, ಶುದ್ಧ ಮತ್ತು ಅಚ್ಚುಕಟ್ಟಾಗಿರುತ್ತದೆ. ಇವರಿಗೆ ಅತಿಯಾದ ಅಲಂಕಾರಕ್ಕಿಂತ ಸ್ವಚ್ಛತೆ ಮತ್ತು ವ್ಯವಸ್ಥೆ ಮುಖ್ಯ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಕನ್ಯಾ ರಾಶಿಯವರು ನಿಷ್ಠಾವಂತರು, ಕಾಳಜಿಯುಳ್ಳವರು ಮತ್ತು ಪ್ರಾಯೋಗಿಕರು. ಅವರು ತಮ್ಮ ಸಂಗಾತಿಗಳಿಗೆ ಭಾವನಾತ್ಮಕವಾಗಿ ಬೆಂಬಲದ ಜೊತೆಗೆ ಪ್ರಾಯೋಗಿಕ ನೆರವನ್ನು ನೀಡುತ್ತಾರೆ. ಇವರು ಉತ್ತಮ ಕೇಳುಗರು ಮತ್ತು ಸಲಹೆಗಾರರು. ಸ್ನೇಹಿತರ ವಿಷಯದಲ್ಲಿ ವಿಶ್ವಾಸಾರ್ಹರು ಮತ್ತು ಸದಾ ಸಹಾಯಕ್ಕೆ ನಿಲ್ಲುವವರು. ಆದರೆ ಅವರ ಪರಿಪೂರ್ಣತೆಯ ಹುಡುಕಾಟ ಕೆಲವೊಮ್ಮೆ ಸಂಬಂಧಗಳಲ್ಲಿ ವಿಮರ್ಶೆಗೆ ಕಾರಣವಾಗಬಹುದು. ಅವರಿಗೆ ಪ್ರೀತಿ ಪಾತ್ರರಿಂದ ಮೆಚ್ಚುಗೆ ಮತ್ತು ತಿಳುವಳಿಕೆ ಬೇಕು. ಕನ್ಯಾ ರಾಶಿಯವರ ಬುದ್ಧಿಶಕ್ತಿ ತೀಕ್ಷ್ಣವಾಗಿರುತ್ತದೆ ಮತ್ತು ವಿಶ್ಲೇಷಣಾತ್ಮಕವಾಗಿರುತ್ತದೆ. ಯಾವುದೇ ಸಮಸ್ಯೆಯ ಮೂಲವನ್ನು ತಾರ್ಕಿಕವಾಗಿ ಕಂಡುಕೊಳ್ಳುವ ಸಾಮರ್ಥ್ಯ ಇವರಿಗಿರುತ್ತದೆ. ಶೌರ್ಯ ಮತ್ತು ಧೈರ್ಯವು ಸಾಮಾನ್ಯವಾಗಿ ಪ್ರಾಯೋಗಿಕ ಸಂದರ್ಭಗಳಲ್ಲಿ ಹೊರಬರುತ್ತದೆ. ಉದಾಹರಣೆಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು, ಸವಾಲುಗಳನ್ನು ಎದುರಿಸಲು ಧೈರ್ಯದಿಂದ ನಿಲ್ಲುತ್ತಾರೆ. ಅವರ ದೃಷ್ಟಿಕೋನ ಯಾವಾಗಲೂ ವಾಸ್ತವಿಕ ಮತ್ತು ಪ್ರಾಯೋಗಿಕವಾಗಿರುತ್ತದೆ.
ಅವರು ಕನಸುಗಳನ್ನು ಕಾಣುತ್ತಾರೆ, ಆದರೆ ಅವುಗಳನ್ನು ವಾಸ್ತವಕ್ಕೆ ತರಲು ಯೋಜನೆಗಳನ್ನು ರೂಪಿಸುತ್ತಾರೆ. ಕನ್ಯಾ ರಾಶಿಯವರು ವೃತ್ತಿ ಜೀವನದಲ್ಲಿ ನಿಖರತೆ, ವಿವರವಾದ ಕೆಲಸ ಮತ್ತು ಸೇವಾ ಮನೋಭಾವವನ್ನು ಬಯಸುತ್ತಾರೆ. ಅವರು ತಮ್ಮ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಕೂಡ ಶ್ರಮಿಸುತ್ತಾರೆ. ಈ ರಾಶಿಯವರಿಗೆ ಯಾವ ರೀತಿಯ ಉದ್ಯೋಗಗಳು ಹಾಗೂ ಕ್ಷೇತ್ರಗಳು ಹೆಚ್ಚು ಸೂಕ್ತ ಎಂದು ನೋಡೋಣ. ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ, ವಿವರವಾದ ಗಮನ ಮತ್ತು ಸೇವಾ ಮನೋಭಾವವನ್ನು ಬಳಸಿಕೊಳ್ಳುವ ವೃತ್ತಿಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ. ಇವರಿಗೆ ಸೂಕ್ತವಾದ ಕ್ಷೇತ್ರಗಳು ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಲೆಕ್ಕಪತ್ರ ಹಾಗೂ ಹಣಕಾಸು, ತಂತ್ರಜ್ಞಾನ ಮತ್ತು ವಿಶ್ಲೇಷಣೆ, ಸಂಪಾದನೆ ಮತ್ತು ಬರವಣಿಗೆ, ಸೇವಾ ಉದ್ಯಮ, ವ್ಯವಸ್ಥಾಪನ ಮತ್ತು ಸಂಘಟನಾತ್ಮಕ ಪಾತ್ರಗಳು, ಅಂದರೆ ಯೋಜನೆಗಳನ್ನು ನಿರ್ವಹಿಸುವ ಅಥವಾ ವಿವರಗಳಿಗೆ ಗಮನ ಕೊಡುವ ಕೆಲಸಗಳು. ಆರ್ಥಿಕ ದೃಷ್ಟಿಯಿಂದ ಇವರ ಜೀವನ ಪಥ ಹೇಗಿರುತ್ತದೆ ಎಂದು ನೋಡೋಣ. ಕನ್ಯಾ ರಾಶಿಯವರು ಆರ್ಥಿಕ ವಿಷಯದಲ್ಲಿ ಬಹಳ ಜಾಗರೂಕರು ಮತ್ತು ಪ್ರಾಯೋಗಿಕರು. ಅವರು ತಮ್ಮ ಹಣವನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸುತ್ತಾರೆ, ಬಜೆಟ್ ಮಾಡುತ್ತಾರೆ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುತ್ತಾರೆ. ಅತಿಯಾದ ಖರ್ಚು ಮಾಡುವುದನ್ನು ಇಷ್ಟಪಡುವುದಿಲ್ಲ. ಇವರು ದೀರ್ಘಕಾಲೀನ ಮತ್ತು ಸುರಕ್ಷಿತ ಹೂಡಿಕೆಗಳಲ್ಲಿ ಆಸಕ್ತಿ ತೋರುತ್ತಾರೆ. ಆರ್ಥಿಕ ಭದ್ರತೆ ಇವರಿಗೆ ಬಹಳ ಮುಖ್ಯ. ಕನ್ಯಾ ರಾಶಿಯವರಿಗೆ ಪ್ರೀತಿ ಎಂದರೆ ಪರಸ್ಪರ ಗೌರವ, ಪ್ರಾಯೋಗಿಕ ಬೆಂಬಲ ಮತ್ತು ಅಂತರಂಗದ ಸಂಪರ್ಕ. ಅವರು ತಮ್ಮ ಸಂಗಾತಿಯಲ್ಲಿ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯನ್ನು ಹುಡುಕುತ್ತಾರೆ. ಕನ್ಯಾ ರಾಶಿಯವರ ಜೊತೆಗೆ ಯಾವ ರೀತಿಯ ರಾಶಿ ಹೊಂದಾಣಿಕೆ ಆಗುತ್ತದೆ ಎಂದು ನೋಡೋಣ. ಕನ್ಯಾ ರಾಶಿಯವರಿಗೆ ವೃಷಭ ಮತ್ತು ಮಕರ ರಾಶಿಯವರೊಂದಿಗೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ, ಏಕೆಂದರೆ ಅವೆಲ್ಲವೂ ಭೂಮಿ ತತ್ವದ ರಾಶಿಗಳು. ಇವರು ಪ್ರಾಯೋಗಿಕವಾಗಿ ಮತ್ತು ವಾಸ್ತವಿಕವಾಗಿ ಯೋಚಿಸುತ್ತಾರೆ. ಕರ್ಕ ಮತ್ತು ವೃಶ್ಚಿಕ ರಾಶಿಯವರೊಂದಿಗೂ ಉತ್ತಮ ಹೊಂದಾಣಿಕೆ ಇರುತ್ತದೆ, ಏಕೆಂದರೆ ಅವರು ಭಾವನಾತ್ಮಕ ಆಳವನ್ನು ನೀಡುತ್ತಾರೆ. ಮೀನ ರಾಶಿಯವರೊಂದಿಗಿನ ವಿಭಿನ್ನ ಗುಣಗಳಿದ್ದರೂ ಒಬ್ಬರನ್ನೊಬ್ಬರು ಸಮತೋಲನಗೊಳಿಸಬಹುದು. ವಿವಾಹ ಜೀವನದಲ್ಲಿ ಕನ್ಯಾ ರಾಶಿಯವರು ನಿಷ್ಠಾವಂತರು, ಜವಾಬ್ದಾರಿಯುತರು ಮತ್ತು ಸಹಾಯಕರು. ಅವರು ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತಾರೆ ಮತ್ತು ಮನೆಯ ಕೆಲಸಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸುತ್ತಾರೆ. ಅವರು ತಮ್ಮ ಪ್ರೀತಿಯನ್ನು ಸಣ್ಣ ಸಣ್ಣ ಸೇವೆಗಳು ಮತ್ತು ಸಹಾಯಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಕೆಲವೊಮ್ಮೆ ಅತಿಯಾದ ವಿಮರ್ಶೆ ಅಥವಾ ಆತಂಕಕ್ಕೆ ಒಳಗಾಗುವ ಸಾಧ್ಯತೆ ಇರಬಹುದು. ಇವರಿಗೆ ತಮ್ಮ ಸಂಗಾತಿಯಿಂದ ಮೆಚ್ಚುಗೆ, ಪ್ರಶಂಸೆ ಮತ್ತು ತಾಳ್ಮೆ ಬೇಕು. ಕುಟುಂಬದಲ್ಲಿ ಕನ್ಯಾ ರಾಶಿಯವರು ವ್ಯವಸ್ಥಾಪಕರು ಮತ್ತು ಸಮಸ್ಯೆ ಪರಿಹಾರಕರು. ಅವರು ಕುಟುಂಬದ ಪ್ರತಿಯೊಂದು ವಿವರಕ್ಕೂ ಗಮನ ನೀಡುತ್ತಾರೆ ಮತ್ತು ಎಲ್ಲವೂ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ. ಮಕ್ಕಳ ವಿಷಯದಲ್ಲಿ ಶಿಸ್ತುಬದ್ಧರು ಮತ್ತು ಜ್ಞಾನವನ್ನು ನೀಡುವಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಇವರು ಕುಟುಂಬದ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾರೆ. ಇವರ ಉಪಸ್ಥಿತಿಯು ಕುಟುಂಬಕ್ಕೆ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯನ್ನು ನೀಡುತ್ತದೆ. ಕನ್ಯಾ ರಾಶಿಯವರ ಆರೋಗ್ಯ ಮತ್ತು ಶಕ್ತಿಗಳ ಬಗ್ಗೆ ನೋಡೋಣ. ಕನ್ಯಾ ರಾಶಿಯವರ ಆರೋಗ್ಯವು ಅವರ ಮಾನಸಿಕ ಒತ್ತಡ ಮತ್ತು ಜೀರ್ಣಾಂಗ ವ್ಯವಸ್ಥೆಯೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಅವರ ಮನಸ್ಸಿನ ಶಾಂತಿಯು ದೈಹಿಕ ಆರೋಗ್ಯಕ್ಕೆ ಪ್ರಮುಖವಾಗಿದೆ. ಕನ್ಯಾ ರಾಶಿಯವರ ಯಾವ ದೇಹದ ಭಾಗಗಳಲ್ಲಿ ಹೆಚ್ಚು ಸಮಸ್ಯೆ ಕಾಣಿಸಬಹುದು ಎಂದು ನೋಡೋಣ. ಕನ್ಯಾ ರಾಶಿಯವರು ಮುಖ್ಯವಾಗಿ ತಮ್ಮ ಕರುಳು, ಜೀರ್ಣಾಂಗ ವ್ಯವಸ್ಥೆ, ಹೊಟ್ಟೆ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು. ಅತಿಯಾದ ಆತಂಕ, ಒತ್ತಡ ಅಥವಾ ಚಿಂತೆಗಳು ಅಜೀರ್ಣ, IBS ಅಂದರೆ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಥವಾ ನಿದ್ರಾಹೀನತೆಗೆ ಕಾರಣವಾಗಬಹುದು. ದೈಹಿಕವಾಗಿ ಇವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ, ಏಕೆಂದರೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಆದರೆ ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮಾನಸಿಕ ಸ್ಥೈರ್ಯ ಇವರಿಗೆ ಪ್ರಮುಖ ಶಕ್ತಿ. ಅವರು ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ, ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳ ಬಗ್ಗೆ ಅತಿಯಾಗಿ ಚಿಂತಿಸಬಹುದು. ತಮ್ಮ ಜ್ಞಾನ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯದಿಂದ ಅವರು ಸವಾಲುಗಳನ್ನು ಪರಿಹರಿಸುತ್ತಾರೆ. ಕನ್ಯಾ ರಾಶಿಯವರಿಗೆ ವಿಶೇಷ ಆಯುರ್ವೇದ ಹಾಗೂ ಯೋಗ ಸಲಹೆಗಳನ್ನು ಇಲ್ಲಿ ನೀಡಿದ್ದೇನೆ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಧ್ಯಾನ, ಮೈಂಡ್ಫುಲ್ನೆಸ್ ವ್ಯಾಯಾಮಗಳು ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಆರೋಗ್ಯಕರ ಆಹಾರ ಸೇವನೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡಲು ಸಾವಯವ, ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತು ನಾರಿನಾಂಶ ಹೆಚ್ಚಿರುವ ಆಹಾರವನ್ನು ಸೇವಿಸಿ. ಜಂಕ್ ಫುಡ್ಗಳಿಂದ ದೂರವಿರಿ. ನೀರಿನ ಸೇವನೆ ಅತಿ ಮುಖ್ಯ. ಸಾಕಷ್ಟು ನೀರು ಕುಡಿಯುವುದು ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ.
ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ವಾತ ಪ್ರಕೃತಿಯವರಾಗಿರುತ್ತಾರೆ. ಬೆಚ್ಚಗಿನ ಪೋಷಕಾಂಶಯುಕ್ತ ಆಹಾರ, ನಿಯಮಿತ ಊಟದ ವೇಳಾಪಟ್ಟಿ ಮತ್ತು ಸಾಕಷ್ಟು ವಿಶ್ರಾಂತಿ ಮುಖ್ಯ. ಅಶ್ವಗಂಧ, ಬ್ರಾಹ್ಮಿ ತರಹದ ಗಿಡಮೂಲಿಕೆಗಳನ್ನು ಬಳಸಬಹುದು. ಪುಸ್ತಕಗಳನ್ನು ಓದುವುದು ಅವರ ಮಾನಸಿಕ ಆರೋಗ್ಯಕ್ಕೆ ತುಂಬ ಉತ್ತಮ. ಕನ್ಯಾ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಕಡ್ಡಾಯ ಪರಿಹಾರಗಳನ್ನು ಇಲ್ಲಿ ತಿಳಿಸಿದ್ದೇನೆ. ಕನ್ಯಾ ರಾಶಿಯವರಿಗೆ ಯಾವ ದೇವತೆಗಳ ಪೂಜೆಯಿಂದ ಶ್ರೇಯಸ್ಸು ದೊರೆಯಬಹುದು ಎಂದು ನೋಡೋಣ. ವಿಷ್ಣುದೇವ. ಬುಧ ಗ್ರಹವು ವಿಷ್ಣುವಿಗೆ ಸಂಬಂಧಿಸಿದೆ. ವಿಷ್ಣು ಸಹಸ್ರನಾಮ ಪಠಿಸುವುದು, ಭಗವಾನ್ ವಿಷ್ಣು ಅಥವಾ ಕೃಷ್ಣನ ದೇವಾಲಯಗಳಿಗೆ ಭೇಟಿ ನೀಡುವುದು ಇವರಿಗೆ ಅತ್ಯಂತ ಶ್ರೇಯಸ್ಕರ. ದುರ್ಗಾದೇವಿ ಆರಾಧನೆ. ದುರ್ಗಾದೇವಿ ಜ್ಞಾನ, ಶಕ್ತಿ ಮತ್ತು ವಿಘ್ನ ನಿವಾರಕಿ. ದುರ್ಗಾ ಸಪ್ತಶತಿ ಪಠಣ ಅಥವಾ ದುರ್ಗಾದೇವಿಯ ಆರಾಧನೆ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಗಣೇಶನ ಆರಾಧನೆ. ಗಣೇಶನು ಬುದ್ಧಿ ಮತ್ತು ವಿಘ್ನ ನಿವಾರಕ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವುದು ಅತಿ ಉತ್ತಮ. ಬುಧ ಮಂತ್ರ ಜಪಿಸುವುದು. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ 108 ಬಾರಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಥವಾ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯಗಳು ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಇದು ಕನ್ಯಾ ರಾಶಿಯವರ ಪ್ರಮುಖ ದೌರ್ಬಲ್ಯವಾದ ಅತಿಯಾದ ಚಿಂತೆ ಮತ್ತು ವಿಮರ್ಶಾತ್ಮಕ ಮನೋಭಾವವನ್ನು ನಿಯಂತ್ರಿಸುತ್ತದೆ. ಪ್ರತಿ ಬುಧವಾರ ಉಪವಾಸ ವ್ರತ ಆಚರಿಸಿ ಭಗವಾನ್ ವಿಷ್ಣು ಅಥವಾ ಗಣೇಶನನ್ನು ಪೂಜಿಸಿ. ಹಸಿರು ಬಟ್ಟೆಗಳನ್ನು ಧರಿಸಿ. ಹಸಿರು ಹೆಸರು ಬೇಳೆಯನ್ನು ದಾನ ಮಾಡುವುದು ಸಹ ಉತ್ತಮ. ಇದು ಬುಧ ಗ್ರಹದ ಅನುಗ್ರಹವನ್ನು ತರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರಿಗೆ ಪಚ್ಚೆ ಅಂದರೆ ಎಮರಾಲ್ಡ್ ಅತ್ಯಂತ ಶ್ರೇಷ್ಠ ರತ್ನ. ಇದು ಬುಧನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಬುದ್ಧಿಶಕ್ತಿ, ಸಂವಹನ, ವ್ಯವಹಾರದಲ್ಲಿ ಯಶಸ್ಸು ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಕೆತ್ತಿಸಿ ಬುಧವಾರದಂದು ಬುಧ ಹೊರೆಯಲ್ಲಿ ಧರಿಸಬೇಕು. ಧರಿಸುವ ಮೊದಲು ಅದನ್ನು ಗಂಗಾಜಲದಲ್ಲಿ ಶುದ್ಧೀಕರಿಸಬೇಕು. ಮನೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ನಿತ್ಯವೂ ಅದನ್ನು ಪೂಜಿಸಿ. ಪ್ರತಿದಿನ ಸಂಜೆ ತುಳಸಿಗೆ ದೀಪ ಹಚ್ಚಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ. ಪ್ರತಿದಿನ ಗಣೇಶನಿಗೆ ಗರಿಕೆ ಅರ್ಪಿಸಿ ಮತ್ತು ಗಣೇಶ ಮಂತ್ರಗಳನ್ನು ಜಪಿಸಿ. ಇದು ಯಾವುದೇ ಕಾರ್ಯದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ. ಹಸುವಿಗೆ ಹಸಿರು ಸೊಪ್ಪುಗಳನ್ನು ತಿನ್ನಿಸುವುದು ಅಥವಾ ಹಸುವಿನ ಸೇವೆ ಮಾಡುವುದು ಬುಧನ ಪ್ರೀತಿಯನ್ನು ಗಳಿಸುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ. ನಿಮ್ಮ ಸೇವಾ ಮನೋಭಾವವನ್ನು ಬಳಸಿ ಬಡವರಿಗೆ, ರೋಗಿಗಳಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡಿ. ಇದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ. ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆಗಳು 5, 14, 23. ನಿಮ್ಮ ಅದೃಷ್ಟ ಬಣ್ಣಗಳು ಹಸಿರು, ಬಿಳಿ, ಹಳದಿ ಹಾಗೂ ಹಳದಿ ಮಿಶ್ರಿತ ಬೂದು ಬಣ್ಣ. ನಿಮ್ಮ ಅದೃಷ್ಟ ದಿನಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ರಾಶಿಯವರು ಬುದ್ಧಿವಂತಿಕೆ, ನಿಖರತೆ ಮತ್ತು ಸೇವಾ ಮನೋಭಾವದಿಂದ ತುಂಬಿದವರು. ಅವರು ತಮ್ಮ ವಿಶ್ಲೇಷಣಾತ್ಮಕ ಮನಸ್ಸಿನಿಂದ ಪ್ರಪಂಚವನ್ನು ಉತ್ತಮಗೊಳಿಸಲು ಶ್ರಮಿಸುತ್ತಾರೆ. ಅವರ ಸೂಕ್ಷ್ಮತೆಯನ್ನು ಮತ್ತು ಪರಿಪೂರ್ಣತೆಯ ಬಯಕೆಯನ್ನು ಅರ್ಥ ಮಾಡಿಕೊಂಡರೆ ಅವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವುದು ತುಂಬ ಸುಲಭ. ಈ ವಿಡಿಯೋ ನಿಮಗೆ ಕನ್ಯಾ ರಾಶಿಯವರ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ವಿಶೇಷವಾಗಿ ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಂಬುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿ ಮತ್ತು ರಾಶಿ ಭವಿಷ್ಯಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ರಾಶಿಯ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ಇರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.